ಇಂದ್ರಾಯ ಸ್ವಾಹ ಅಗ್ನಯೇ ಸ್ವಾಹ ಅಗ್ನಯೇ ನಮಃ ಯಮಾಯ ಸ್ವಾಹ ಯಮಾಯ ನಮಃ ನಿರತಯೇ ಸ್ವಾಹ ನಿರತಯೇ ನಮಃ ವರುಣಾಯ ಸ್ವಾಹ ವರುಣಾಯ ನಮಃ ವಾಯವೇ ಸ್ವಾಹ ವಾಯವೇ ನಮಃ ಕುಬೇರಾಯ ಸ್ವಾಹ ಕುಬೇರಾಯ ನಮಃ ಈಶಾಯ ಮದಿಬಾ ಪತಿಗಳಿಗೆ ಬಂದನು ದಾನಿ ಪಾದಗಿ ಮಾಡುವ ಯಜ್ಞಕ್ಕೆ ಅಗಡ ಇದು ಯಾಗವು ಅಲ್ಲ, ಇದು ಪುಣ್ಯ ಸಂಪಾದನೆಗಾಗಿ ಮಾಡುತ್ತಿರುವ ಯಾಗವಲ್ಲ, ಇದು ಲೋಕ ಕಲ್ಯಾಣಕ್ಕಾಗಿ ಕೈಗೊಂಡ ಯಾಗವಲ್ಲ, ಇದು ದುಷ್ಟ ಕೃತು. ನನ್ನವರ ಕೂಡಿ ಹಾಗೆಯನ್ನ ಸ್ವಾದಿಸುವುದಕ್ಕಾಗಿ ದ್ವೇಷವನ್ನ ಕಾರುವುದಕ್ಕಾಗಿ ಎನ್ನಯ್ಯ ಅಲ್ಲ, ಈ ಪಾತಕಿ ಕೈಗೊಂಡ ಕೃತ್ಯವಷ್ಟೇ. ಇದು ಕೃತವಲ್ಲ, ಇದು ಕೃತ್ಯ. ಇದು ಯಾಗವಲ್ಲ, ಇದು ಯಾಗಕ್ಕಾದ ಅಪಮಾನವಷ್ಟೇ. ಸಾಮಾನ್ಯರಾದ ದೇವತೆಗಳಿಗೆ ಹವಿಸಿದೆ, ಹವಿರ್ಭಾಗವಿದೆ. ಲೋಕದೇವನಾದ ಯಾಜಮಾನ್ಯವನ್ನ ಹೊಂದಿರುವ ಶಿವನಿಗೆ ಹವಿರ್ಭಾಗವಿಲ್ಲ. ಹವಿಸನ್ನು ಪಡೆದುಕೊಳ್ಳುವುದಕ್ಕೆ ಅಧಿಕಾರ ಇಲ್ಲ ಅಂತಾದ್ರೆ ಎನ್ನಯ್ಯ ಏನನ್ನ ಸಾಧಿಸುವುದಕ್ಕೆ ಮನಸ್ಸು ಮಾಡಿದ್ದಾರೆ. ದುರ್ಮತಿಗಳು ಕೂಡಿರುವ ಸಭೆ, ಇಂತಹ ಸಭೆಗೆ ಬಂದು ನಾನು ಕೆಟ್ಟೇನಲ್ಲ. ಇಲ್ಲ ಶಿವನೇ, ಇಲ್ಲ. ಇಂತಹ ಘೋರ ಅನಾಹುತಕ್ಕೆ ನನ್ನ ಈ ಬದುಕು ಸಾಕ್ಷಿಯಾಯಿತು ಶಿವನೇ. ಈ ಪಾತಕಿ ಮಾಡುವ ಯಾಗಕ್ಕೆ ಬಂದು ನನ್ನ ಪುಣ್ಯವನ್ನ ಕೆಡಿಸಿಕೊಂಡೆ. ಹೋಗದಿರು ದಾಕ್ಷಾಯಿಣಿ, ಹೋಗದಿರಲಿ ಹೋದರೆ ಆಗೋದು ಬರಿಯಲಿರುವುದ ಆಗಲೇ ಬಂದಿದಳು ಮೇಲುಗಲಿ ದಿನ ಬಂದಿರಲ್ಲ ಓದಿನ ದೇಹ ಯಾಗವೇ ಏನಿಂದ ವಿಷಯವಾಗಿ ಹೊರಳಿದಳು ಅಗಡ ದಾಕ್ಷಾಯಿಣಿ, ನೀನು ಹೋಗುವುದು ಬೇಡ. ಹೀಗೆ ಸ್ಪಷ್ಟವಾಗಿ ನರಸ ಆಡಿದನಲ್ಲ. ಆದರೂ ನಾನು ಸಾಗಿ ಬಂದೆ. ನಾನು ಹೋಗಲೇಬೇಕು. ನನ್ನ ತಂದೆ ತಾಯಂದಿರನ್ನು ಮಾತನಾಡಿಸಬೇಕು. ಯಾಕೆ ಬಂದೆ ಸುಮ್ಮಗೆ? ಬಂದು ಫಲವುಂಟೆ ಶಿವನೇ, ಫಲವುಂಟೆ. ಮರಳಿ ಕೈಲಾಸವನ್ನು ಸೇರುವ ಕಾಲಕ್ಕೆ ನರಸ ಕರೆದು ಕೇಳ್ತಾನೆ, ದಾಕ್ಷಾಯಿಣಿ ತಂದೆಯ, ನನ್ನ ತಂದೆ ತಾಯಿಗಳು ನಿನ್ನನ್ನು ಮಾತನಾಡಿಸಿದರೆ, ಬಳೆತ್ತಿದ್ದಾರೆ. ನಿನ್ನ ಅಕ್ಕ ತಂಗಿಯಂದರು ಹೇಗಿದ್ದಾರೆ, ಹೇಗೆ ವಿವರಿಸಿದ್ದಾರೆ. ಇಂತಹ ಪ್ರಶ್ನೆಗಳಿಗೆ ಯಾವ ನಾಲಿಗೆಯಿಂದ ಉತ್ತರಿಸಲಿ ಶಿವನೇ? ಇಲ್ಲ. ನಿನ್ನನ್ನು ಮತ್ತೆ ಬಂದು ಸೇರುವ ಯೋಗ ಭಾಗ್ಯವನ್ನು ನಾನು ಕಳೆದುಕೊಂಡೆ ಶಿವನೇ, ಕಳೆದುಕೊಂಡೆ. ಮತ್ತೆ ಕೈಲಾಸವನ್ನು ಯಾವ ಮುಖ ಹೊತ್ತು ಸೇರಲಿ, ಯಾವ ತರು ಹೊತ್ತು ಬಂದು ಸೇರಲಿ ಬೇಡ. ಇಂತಹ ಅಪಮಾನವನ್ನು ಅನುಭವಿಸಿದ ಮೇಲೆ ನನಗೆ ಬದುಕು
ಬದುಕು ಬೇಡ. ನನಗೆ ಉಳಿದಿರುವುದು ಒಂದೇ ದಾರಿ, ದೇಹತ್ಯಾಗ, ದೇಹತ್ಯಾಗ. ಹೇಳಿಕೊಳ್ಳುವುದಕ್ಕೆ ನಾಚಿಕೆ, ನಿನ್ನಥವನ ಮಗಳು ಅಂತ ಹೇಳಿಸಿಕೊಳ್ಳುವುದಕ್ಕೆ ನಾಚಿಕೆ. ಅಂತಹ ಕೆಟ್ಟ ಕೆಲಸವನ್ನೇ ಮಾಡಿಬಿಟ್ಟೆ, ಕೆಟ್ಟ ಕೆಲಸವನ್ನೇ ಮಾಡಿಬಿಟ್ಟೆ. ಸಾಮಾನ್ಯ ಜ್ಞಾನವನ್ನು ಹೊಂದಿದ ಒಬ್ಬ ವ್ಯಕ್ತಿಯಾದರೂ ಶಿವನ ಯೋಗ್ಯತೆ ಎನ್ನುವುದನ್ನು ಅರ್ಥ ಮಾಡಿಕೊಂಡು ವ್ಯವಹರಿಸ್ತಾನೆ. ಸರ್ವಾತ್ಮಕನಿದ್ದಾನೆ, ಪರಮ ಪೂಜನಿದ್ದಾನೆ, ಸರ್ವಭೂತಗಳಲ್ಲಿ ಅನುಕಂಪವನ್ನು ಹೊಂದಿರುವವನಿದ್ದಾನೆ. ಅಂತಹ ಭೂತನಾಥನನ್ನು, ಕಪರ್ದಿಯನ್ನು, ಪ್ರಳಯ ರುದ್ರನನ್ನು ಅವಮಾನಿಸುವುದಕ್ಕೆ ಮನಸ್ಸು ಮಾಡಿದೆಯಲ್ಲ. ನಕ್ಕನ ಭೃಗು ಮುನೇಶ್ವರ ಕುಚೋದ್ಯವನ್ನಾಡುವುದಕ್ಕೆ ಅವನಿಗೆ ಯೋಗ್ಯತೆ ದಕ್ಕಿದೆ. ನನ್ನ ಕುರಿತಾಗಿ ಕಣ್ಣು ನಗೆಯಾಡುವುದಕ್ಕೆ, ನನ್ನನ್ನು ಅಪಮಾನಿಸುವುದಕ್ಕೆ ಮನಸ್ಸು ಮಾಡಿದರೆ ದೇವತೆಗಳು ಇಂತಹ ಒಂದು ಸ್ಥಿತಿ ಒದಗಿತು ಅಂತಾದರೆ ಅದಕ್ಕೆ ಕಾರಣ ನಿನ್ನಂತಹ ಪಾತಕಿ ಸುಕೃತವನ್ನು ಕೆಡಿಸಿಕೊಂಡೆ. ನಿನ್ನ ಬದುಕಿನ ಗಳಿಕೆಯನ್ನು ನಷ್ಟ ಮಾಡಿದೆ. ಯಾರು ಹೆದರಬೇಡಿ, ಮೃತ್ಯುವಿಗೆ ಅರ್ಥ ಮಾಡಿಕೊಳ್ಳುವುದಕ್ಕೆ ಸಾಧ್ಯ ಉಂಟು. ಒಂದು ಕಾಲದಲ್ಲಿ ಭಕ್ತರಾದ ಮಾರ್ಕಾಂಡೇಯನನ್ನು ಉಳಿಸಿಕೊಳ್ಳುವುದಕ್ಕೆ ಬೇಕಾಗಿ ಕಾಲನನ್ನು ಮೃತ್ಯುವನ್ನು ಧರೆಗೊಳಿಸಿ ಕಾಲಾಂತಕ ಮೃತ್ಯುಂಜಯ ಹೀಗೆ ಹೆಗ್ಗಳಿಕೆಯನ್ನು ಸಂಪಾದಿಸಿದ ನರಸನ ಯೋಗ್ಯತೆಯನ್ನು ನೀನೆಂತು ವ್ಯಾಖ್ಯಾನಿಸುವುದಕ್ಕೆ ಸಾಧ್ಯವಾಗ್ತದೆ. ಅಭೋನಿದ್ದಾನೆ, ಪ್ರಪಂಚದ ಏಳಿಗೆಯನ್ನು ಸಾಧಿಸಿದವನಿದ್ದಾನೆ, ಲೋಕದೇವನಿದ್ದಾನೆ. ಅವನಿಗೆ ನಿನ್ನಿಂದಾದ ಅಪಮಾನ, ನೀನಾಗೆ ಮೃತ್ಯುವಿನ ವಶವಾಗಿ ಕೆಟ್ಟೆ. ದೋಷ ನಿನ್ನದಲ್ಲ, ಕೂಡಿದೆ. ದೇವತೆಗಳೇ, ಅಪಬರಿಮೆಗೆ ಬಂದ ಅಹಂಕಾರವೇ ಕಷ್ಟ ಬಂದ ಕಾಲದಲ್ಲಿ ಕೈಲಾಸವನ್ನು ಸೇರಿ ಪ್ರಭು ಪರಮೇಶ್ವರನ ಪಾದಬುಡದಲ್ಲಿ ಬಿದ್ದು ಕಣ್ಣೀರು ಕರೆದು ತಮ್ಮ ಬದುಕನ್ನು ಕಟ್ಟಿಕೊಂಡವರು, ತಮ್ಮ ಬದುಕನ್ನು ಉಳಿಸಿಕೊಂಡವರು. ಆಮೇಲೆ ಸ್ವರ್ಗಲೋಕದ ಅಧಿಕಾರ ಇದೆ ಎನ್ನುವ ಕಾರಣಕ್ಕೆ ಬೇಕಾಗಿ ನಿಮ್ಮ ಅಸ್ತಿತ್ವ ಶಿವಾನುಗ್ರಹದಿಂದ ಎಲ್ಲವನ್ನು ಸಂಪಾದಿಸಿದ ನೀವು ಶಿವನ ಅರ್ಧ ಶರೀರಿಯಾದ ನನಗೆ ಆಗುತ್ತಿರುವ ಅಪಮಾನವನ್ನು ಕಂಡು ನಗೆ ಮಾಡಿದರೆ, ಕೈ ತಟ್ಟಿ ನಗೆ ಮಾಡಿದರೆ, ಯಾರೆಲ್ಲ ಕೈ ತಟ್ಟಿ ಕದಾಳವನ್ನು ಸಂಭ್ರಮಿಸುತ್ತೀರೋ ನನ್ನ ಕೈಗಳನ್ನು ಕತ್ತರಿಸಿ, ಯಾರೆಲ್ಲ ಪಲ್ಕಿರಿದು ನಗೆ ಮಾಡಿದ್ದೀರೋ ಅವರ ಹಲ್ಲುಗಳನ್ನು ಕಂಡು ಸಂತೋಷವನ್ನು ಅನುಭವಿಸಿ ನಿಮ್ಮ ಕಣ್ಣ ಗುಡ್ಡೆಗಳನ್ನು ಕಿತ್ತು ಪ್ರಭು ಪರಮೇಶ್ವರ ಸ್ವಾಮಿ ನಿಮಗೆ ತಕ್ಕುದಾದ ಶಿಕ್ಷೆಯನ್ನು ಒದಗಿಸ್ತಾನೆ ಅನ್ನೋ ವಿಶ್ವಾಸ ನನಗುಂಟು. ಇದಕ್ಕೆಲ್ಲ ಕಾರಣ ನಿನ್ನ ಮಗಳನ್ನು ಹಮ್ಮು. ಸಾಕು ನಿಮ್ಮನ್ನ ಮಗಳೆಂಬ ಅಭಿಮಾನ ಸಾಕು. ಲಕ್ಷಪ್ರಧಾನೇಶ್ವರನ ಮಗಳು ಅನ್ನುವ ಕಾರಣಕ್ಕಾಗಿ ಪ್ರಪಂಚದಲ್ಲಿ ನಾನು ದಾಕ್ಷಾಯಿಣಿ. ನೀನೊಂದು ಕೆಟ್ಟ ಮೂಲ, ಮಲಿನಗೊಂಡ ಪದಾರ್ಥ. ನಿನ್ನ ಮೂಲದಿಂದಲೇ ಪ್ರಪಂಚದ ಮಂದಿಗಳು ನನ್ನನ್ನು ಗುರುತಿಸಿದಂತಾದರೆ ಆ ಮೂಲವನ್ನೇ ಕಡಿದು ಬಿಸಾಡ್ತೇನೆ. ಹೇಗೆ ಕಸರಿನಲ್ಲಿ ಅರಳಿದ ಕಮಲವೊಂದು ಸುಗಂಧವನ್ನು ಹೊಂದಿದ್ದರು ಪಂಕಜ ಅನ್ನುವ ಹೆಸರಿನಿಂದ ಪ್ರಪಂಚ ಮುಚ್ಚದಲ್ಲಿ ಕಾಣಿಸಿಕೊಳ್ತದೆಯೋ ಅಂತೆಯೇ ಮೂಲವನ್ನು ಬಿಡದು ನನ್ನ ಬದುಕು ನನಗಿಂದು ಬೇಡ.
ದಕ್ಷಿಣ ಮಗಳು ದಾಕ್ಷಾಯಿಣಿ. ಈ ಹೆಗ್ಗಳಿಕೆ, ಈ ಸ್ಥಿತಿಯ ಅಭಿಮಾನ ಇಂದಿಗೆ ಕೊನೆಗಾಣಲಿ. ನನ್ನ ಮಗಳು ದಾಕ್ಷಾಯಿಣಿ. ಎಷ್ಟು ನೀನು ಹೋರಾಡಿದರು, ಎಷ್ಟು ಗೋಗರೆದರು, ನಾನು ಪಡೆದವಳು ಅನ್ನೋ ದುರಾಭಿಮಾನ ನನಗುಂಟು ಅಂತಾದರೆ ಬೇಡವೇ ಬೇಡ. ಸಾಕು, ದಾಕ್ಷಾಯಿಣಿ ನಿಮ್ಮ ಪರಿಚಯ ಇಂದಿಗೆ ಸಾಕು. ಪಿನಾಕಿಯ ಅರ್ಧ ಶರೀರ ಎಂಬರು ಜನರು. ಶೂಲಿಯ ಅರ್ಧ ಶರೀರ ಇದ್ದೇನೆ, ಶಿವನ ಸತಿ ಇದ್ದೇನೆ ಅನ್ನುವ ಅಭಿಮಾನ ನನಗೂ ಸಾಕಾಗ್ತದೆ. ಹಾಗಾಗಿ ನಿನ್ನ ಮಗಳಾಗಿ ನಾನು ಬದುಕಿ ಉಳಿಯುವುದಿಲ್ಲ. ಈ ದೇಹವನ್ನು ಅಗ್ನಿಗೆ ಒಡ್ಡಿಕೊಳ್ತೇನೆ. ಶಿವ ಅಹಂಕಾರವೇ. ನೀನು ಕೇಳುವ ದೇವತೆಗಳಿರಬಹುದು, ನಿನ್ನ ಆಜ್ಞೆಗೆ ತಲೆಯಾಗಿಸುವವರಿರಬಹುದು, ಪ್ರಜಾಪತಿ ಅನ್ನುವಂತಹ ಅಹಂಕಾರ ನಿನ್ನಾಗಿರಬಹುದು. ಬೇಡ, ನಿನ್ನ ಅಗ್ನಿ ಮುಟ್ಟ ಕೂಡದು. ನನ್ನನ್ನು ಮುಟ್ಟುವ ಯೋಗ್ಯತೆ ಆಗಲಿ, ಸೌಭಾಗ್ಯವಾಗಲಿ. ಈ ಅಗ್ನಿಗಿಂತ ಉಳಿದಿಲ್ಲವಷ್ಟೇ. ನಿನ್ನ ದೇಹವನ್ನು ಉರಿಗೊಳಿಸುವುದಕ್ಕೆ, ಸುಟ್ಟುಕೊಳ್ಳುವುದಕ್ಕೆ ನಿನ್ನ ಅಗ್ನಿಯ ಅನಿವಾರ್ಯತೆಯು ನನಗಿಲ್ಲ. ಪದ್ಮಾಸನವನ್ನು ಬಳಿದು ದರ್ಭಾಸನವನ್ನು ಕಲ್ಪಿಸಿ ದೇಹವನ್ನು ಶುಚಿಗೊಳಿಸಿ ಶುದ್ಧಾಚಮನ ಮಾಡುವ ಮೂಲಕ ಅನಿಲಾಗ್ನಿ ಯೋಗಧಾರಣೆ, ನಾಭಿ ಮೂಲದಿಂದ ಅನಲನನ್ನು ಅಗ್ನಿಯನ್ನು ವಾಯುವನ್ನು ಜೊತೆ ಸೇರಿಸಿ ಇವು ಮಧ್ಯೆ ಸ್ಥಾಪಿಸಿ ನನ್ನ ಈ ದೇಹವನ್ನು ನಾನು ಸುಟ್ಟುಕೊಳ್ತೇನೆ. ಯೋಗ ಸಾಧನೆಯಿಂದ, ಯೋಗಾಗ್ನಿಯಿಂದ ಈ ದೇಹ ಸುಟ್ಟು ಸುಡುಕರಿಯಾಗಿ ಹೋಗಲಿ. ಮತ್ತೆ ನಿನ್ನ ಮಗಳಾಗಿ ಒಂದು ಕ್ಷಣವು ನಾನು ಬದುಕುಳಿಯುವುದಕ್ಕೆ ಮನಸ್ಸು ಮಾಡುವುದಿಲ್ಲ. ಋಣ ಉಂಟು, ಯೋಗ ಉಂಟು ಅಂತಾದರೆ ಇನ್ನೊಂದು ದೇಹವನ್ನು ಹೊತ್ತು ಪ್ರಭು ಪರಮೇಶ್ವರನನ್ನು ಸೇರ್ತೇನೆ, ಮತ್ತೊಮ್ಮೆ ಪದವಿಗಳನ್ನು ಸೇವಿಸ್ತೇನೆ ಅನ್ನುವ ವಿಶ್ವಾಸ ಒಂದೇ ಬಲವಾದದ್ದು. ಅದನ್ನೇ ಹೋಮಿಸುವ ಮೂಲಕವಾಗಿ ನನ್ನ ಈ ದೇಹವನ್ನೇ ಅರ್ಪಿಸಿ ಶಿವನ ಕುರಿತಾಗಿ ಧ್ಯಾನಾಸಕ್ತರಾಗಿ ನನ್ನ ಪ್ರಾಣವನ್ನು ಬಿಡ್ತೇನೆ. ನೋಡು ನೋಡು ನೋಡು